Hello students, welcome to another session of this relations and functions. This is session number 12. My name is Prakash Chowgle, lecturer in mathematics at Karnataka Public School, KR ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಸೆಷನಲ್ಲಿ ಏನಿದೆ ಅಂತ ನೋಡೋಣ. ಸೊ ಇವತ್ತಿನ ಸೆಷನಲ್ಲಿ ವಿ ಆರ್ ಡೀಲಿಂಗ್ ವಿತ್ ಸಮ್ ಪ್ರಾಬ್ಲಮ್ಸ್ ಆ್ಯಂಡ್ 2 theorems ಆನ್ ಇನ್ವರ್ಟಿಬಲ್ ಫಂಕ್ಷನ್ಸ್. ಸೊ ಲೆಟ್ಸ್ begin. ಮೊದಲಿಗೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಕನ್ಸಿಡರ್ ಫಂಕ್ಷನ್ f from n to n and another function g from n to n and h from n to r. ಸೊ ಇಲ್ಲಿ ಮೂರು ಫಂಕ್ಷನ್ಸ್ ಇದೆ f g n. ಅವುಗಳನ್ನು ಡಿಫೈನ್ ಮಾಡಿದ್ದಾರೆ. ಡಿಫೈನ್ಡ್ ಆಸ್ f of x ಅಂದರೆ 2x ಅಂತ ಹೇಳಿದ್ದಾರೆ, g of y is 3y plus 4 and h of z is sin z for all x, y, z belongs to n. ಸೊ ಈ ಥರ ಎಫ್ ಜಿ ಎಚ್ ಅಂತ ಮೂರು ಫಂಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಯು ಆರ್ ಆಸ್ ಟು ಶೋ ದ್ಯಾಟ್ ಏನು ಶೋ ಮಾಡಂತ ಇದ್ದಾರೆ, ಈ ಕಾಂಪೋಸಿಷನ್ ಎಚ್ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ ಈಕ್ವಲ್ಸ್ ಟು ಎಚ್ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಎಫ್. ಇದನ್ನು ಪ್ರೂವ್ ಮಾಡಂತ ಹೇಳಿದ್ದಾರೆ. ಸೊ ನಾವು ಈ ಎರಡು ಕಾಂಪೋಸಿಷನ್ಸನ್ನು ಸೆಪರೇಟ್ ಆಗಿ ಫೈಂಡ್ ಔಟ್ ಮಾಡೋಣ and whether they are equal or not ಅಂತ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಫಸ್ಟ್ ಫೈಂಡ್ ದಿಸ್ ಕಾಂಪೋಸಿಷನ್. ಓಕೆ, ನೋಟ್ ಡೌನ್, ದಿಸ್ ಇಸ್ ಎಫ್ ಜಿ ಎಚ್, ದೀಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್. ಓಕೆ, solution we have how to write composition. H composition of G composition of X can be written as, okay, consider this can be written as, this is H of G composition f of x. ಇದನ್ನು ಬರೆಯೋದು ನಿಮಗೆ ಗೊತ್ತಿದೆ. ಓಕೆ, ಸೊ ಹೌ ವಿಲ್ ಯು ರೈಟ್ G composition of f ಅಂತ ಇದ್ರೆ G of f of x ಬರೀತೀರಾ, ಹಾಗೇನೆ ಇದನ್ನ ಯು ಹ್ಯಾವ್ ಟು ರೈಟ್. ಓಕೆ, ಸೊ ಇವಾಗ ಅಗೇನ್ ಸಿ ದಿಸ್, ಇದು ಬರೆಯೋದು ನಮಗೆ ಗೊತ್ತಿದೆ. G composition of f of x ಹೇಗೆ ಬರೀತೀರಾ, ಇಟ್ ಇಸ್ G of f of x. ಸೊ h ಹಾಗೆ ಇಟ್ಟು ಇಟ್ ಇಸ್ G of f of x. ಈಗ ಎಫ್ ಆಫ್ ಎಕ್ಸ್ ಅನ್ನೋದು ಏನಿದೆ, ಎಫ್ ಆಫ್ ಎಕ್ಸ್ ಅನ್ನೋದು 2x ಇದೆ. ಸೊ ರೀಪ್ಲೇಸ್ ಹಿಯರ್. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಎಚ್ ಆಫ್ ಜಿ ಆಫ್ 2x. ಈಗ ಜಿ ಏನಿದೆ ನೋಡಿ, ಜಿ ಆಫ್ ವೈ ಅಂದರೆ 3y plus 4 ಇದೆ. ಸೊ ಇಲ್ಲಿ y ಜಾಗದಲ್ಲಿ 2x ಹಾಕಿ. ಓಕೆ, ಸೊ ಏನಾಗುತ್ತೆ, 3 into 2x plus 4 ಈ h ಹಾಗೆ. ಓಕೆ, ಸೊ ಈಗ ಪುನಃ ಇದು ಮಲ್ಟಿಪ್ಲೈ ಮಾಡಿದ್ದು 3 into 2 ಎಷ್ಟಾಗುತ್ತೆ, 6x plus 4 ಆಯಿತು. ಈಗ ಎಚ್ ಏನಿದೆ ನೋಡಿ, ಎಚ್ ಆಫ್ ಝೆಡ್ ಅಂದರೆ ಸೈನ್ ಝೆಡ್ ಇದೆ. ಸೊ ಇದೇ ನೀವು ಝೆಡ್ ಅಂತ ತಿಳ್ಕೊಂಡ್ರೆ ಸೈನ್ ಆಫ್ ದಿಸ್ ಆಗಿಬಿಡುತ್ತೆ. ಓಕೆ, ಸೊ ಯು ವಿಲ್ ಗೆಟ್ ದಿಸ್ ಇಸ್ ಸೈನ್ ಆಫ್ 6x plus 4 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್. ಸೊ ದಿಸ್ ಇಸ್ ಯುವರ್ ಎಚ್ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಎಫ್. ಇದೇ ರೀತಿ ನೀವು ಸೆಕೆಂಡ್ ಪಾರ್ಟನ್ನು ಕನ್ಸಿಡರ್ ಮಾಡಿ ಆ್ಯಂಡ್ ಇದನ್ನು ಕಂಪೇರ್ ಮಾಡಿ. ಓಕೆ, so let's see here. Also this H composition of G composition of f of x can be written as, ಗೊತ್ತೇ ಇದೆ ಹೇಗೆ ಮಾಡಬೇಕಂತ, H composition of G it is f of x ಬರಿಬೇಕು ವೆರಿ ಫಸ್ಟ್ ಡೆಫಿನೇಷನ್ ಪ್ರಕಾರ. ಓಕೆ, ಸೊ ಈಗ f of x ಏನಿದೆ ಅಥವಾ ಇದನ್ನ ಹೇಗೆ ಬರೀತಾರೆ ನೋಡಿ, H composition of G of f of x ಅಂತ ಬರಿಬೇಕು. ಈಗ ಇದು ನಿಮ್ಗೆ ಗೊತ್ತಿದೆ ನೋಡಿ, ಇಲ್ಲಿ ತೋರಿಸ್ತೀನಿ. If you are not following, you can just refer this. So this ನೋಡಿ, G composition of f of x ಅನ್ನು ಹೇಗೆ ಬರೀತಾರೆ, we write it as G of f of x. ಓಕೆ, ಹಾಗೇನೆ ಇಲ್ಲಿ ಇದು ನಿಮ್ಮದು G ಅಂತ ತಗೊಂಡು ಇದು f ಅಂತ ತಗೊಂಡ್ರೆ ಇದು G of f of x ಅಂತ. ಓಕೆ, ಸೊ ನೋಡಿ, ಇದು ನೀವು ಜಿ ಅಂತ ತಗೊಂಡು ಇದು ಎಫ್ ಅಂತ ಇದೆ, ಏನಾಗುತ್ತೆ ಜಿ ಆಫ್ ಎಫ್ ಆಫ್ ಎಕ್ಸ್ ಅದಕ್ಕೆ. ಈಗ ಇದನ್ನ ಅಷ್ಟೇ ಥರ ಇದು ಹಂಗೆ ಎಚ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಅಂತ ಇದೆ, ಅದಕ್ಕೆ ಎಚ್ ಆಫ್ ಜಿ ಆಫ್ 2x ಅಂತ ಬರಿಬೇಕು. ಸೊ ವಾಟ್ ಈಸ್ ಜಿ? ಜಿ ಈಸ್ ಯುವರ್ 3y plus 4 ಅಂತ ಇತ್ತು. ಸೊ ವೈ ಅಂದ್ರೇ ಇದು. ಈಗ ಓಕೆ, ಏನಿತ್ತು ಜಿ ಆಫ್ ವೈ ಅಂದರೆ 3y plus 4. ಸೊ ಇಲ್ಲಿ ಜಿ ಆಫ್ 2x ಇರೋದ್ರಿಂದ ಇದು 3 into 2x plus 4 ಇವೆರಡನ್ನು ಮಲ್ಟಿಪ್ಲೈ ಮಾಡಿ
ಎಷ್ಟು ಬರುತ್ತೆ ಎಚ್ ಆಫ್ 6x ಪ್ಲಸ್ 4 ಬರುತ್ತೆ. ಸೊ ಎಚ್ ಏನಿದೆ ಸೈನ್ ಝೆಡ್ ಇದೆ, ಎಚ್ ಆಫ್ ಝೆಡ್ ಅಂದರೆ ಸೈನ್ ಝೆಡ್ ಇದೆ. ಸೊ ಇದೇ ನೀವು ಝೆಡ್ ಅಂತ ತಿಳ್ಕೊಂಡ್ರೆ ಯು ವಿಲ್ ಗೆಟ್ ಇಟ್ ಈಸ್ ಸೈನ್ ಆಫ್ 6x ಪ್ಲಸ್ 4. ಸೊ ಎರಡು ರಿಸಲ್ಟ್ ಹೋದ ಸಲನು ಸೈನ್ ಆಫ್ 6x ಪ್ಲಸ್ 4 ಬಂದಿತ್ತು, ಈಗಲೂ ಸಹಿತ ಸೈನ್ ಆಫ್ 6x ಪ್ಲಸ್ 4. ಸೊ ಯು ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದೇ ಆರ್ ಈಕ್ವಲ್. ಓಕೆ, so this is how you can prove it, and we have a theorem. This result is true for any three given functions. So let's have one theorem on this. Okay, so ide first theorem. So this is theorem number 1. If f from x to y and g from y to z and h from z to s. Okay, so if these are the three functions, look at the speciality of this. ಎರಡನೇ ಫಂಕ್ಷನ್ದು ಡೊಮೇನ್ ಏನಾಗಿದೆ, ಮೊದಲನೇ ಫಂಕ್ಷನ್ ಕೋ ಡೊಮೇನ್ ಆಗಿದೆ. ಮೂರನೇ ಫಂಕ್ಷನ್ದು ಡೊಮೇನು ಎರಡನೇ ಫಂಕ್ಷನಿನ ಕೋ ಡೊಮೇನ್ ಆಗಿದೆ. ಸೊ ಈ ಥರ ಸಪೋಸ್ ದೇರ್ ಎಕ್ಸಿಸ್ಟ್ 3 ಫಂಕ್ಷನ್ಸ್ ಇನ್ ದಿಸ್ ಫ್ಯಾಷನ್, ದೆನ್ ದಿಸ್ ರಿಸಲ್ಟ್ ಈಸ್ ಆಲ್ವೇಸ್ ಟ್ರೂ. ಅಂದ್ರೆ ಏನು, ಎಚ್ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಇದು ರಿಸಲ್ಟು. This is always true for given such functions. ಇದನ್ನೇ ನಾವು ಪ್ರೂವ್ ಮಾಡುವ ಈಗ. Okay, very easily you can prove this. So we have consider this h composition of g composition of f of x. ಇದನ್ನು ಕನ್ಸಿಡರ್ ಮಾಡಿ. ಇದನ್ನು ಹೇಗೆ ಬರೀತಾರೆ, we write it as h of g composition f of x ಅಂತ ಗೊತ್ತೇ ಇದೆ ನಿಮಗೆ. ಓಕೆ, ಇದನ್ನೇ ನಾವು g, ಇದನ್ನೇ f ಅಂತ ತಗೊಂಡ್ರೆ you can write like this. ಓಕೆ, ಪುನಃ ಇಲ್ಲಿ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅನ್ನು ಹೇಗೆ ಬರೀತಾರೆ, ಜಿ ಆಫ್ ಎಫ್ ಆಫ್ ಎಕ್ಸ್, ಜಿ ಆಫ್ ಎಫ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಕನ್ಸಿಡರ್ ದಿಸ್ ರೈಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಎಚ್ ಕಾಂಪೋಸಿಷನ್ ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಇದನ್ನ ಏನಾಗುತ್ತೆ, ಇದು ಎಚ್ ಕಾಂಪೋಸಿಷನ್ ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಇದನ್ನ ನಾವು ವಾಪಸ್ h of g of f of x ಅಂತ ಬರಿತೀವಿ. Look at these, so they are equal. So very easily you can conclude that, so this result is always true for 3 given such functions. So you can conclude they are equal. So very simply you can prove this. Maybe proof is not that much important, but you have to remember the result. ಅಥವಾ 2 ಮಾರ್ಕ್ಸ್ ಕೇಳಿದ್ರೆ ಬರೀಲೂಬಹುದು ಈಜಿಯಾಗಿ. ಈಗ ಇನ್ನೊಂದು ಥಿಯರಮ್ ಅನ್ನ ನೋಡೋಣ. ಸೊ ದಿಸ್ ಇಸ್ ಥಿಯರಮ್ ನಂಬರ್ 2. ಏನು ಹೇಳುತ್ತೆ ನೋಡಿ, ಇಫ್ ಎಫ್ ಫ್ರಾಮ್ ಎಕ್ಸ್ ಟು ವೈ ಆ್ಯಂಡ್ ಜಿ ಫ್ರಾಮ್ ವೈ ಟು ಝೆಡ್ ಬಿ 2 ಇನ್ವರ್ಟಿಬಲ್ ಫಂಕ್ಷನ್ಸ್, ಇವೆರಡು ಇನ್ವರ್ಟಿಬಲ್ ಫಂಕ್ಷನ್ಸ್ ಆಗಿದ್ರೆ ದೆನ್ ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ ಆಲ್ಸೋ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಂತ ಹೇಳಿದ್ದಾರೆ. ವಿತ್ ಅದರ ಇನ್ವರ್ಸ್ ಏನಂತ ಪ್ರೂವ್ ಮಾಡಿದ್ರು, ಎಫ್ ಇನ್ವರ್ಸ್ ಕಾಂಪೋಸಿಷನ್ ಜಿ ಇನ್ವರ್ಸ್. ಇದು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡೋದು, ಜೊತೆಗೆ ಇದರ ಇನ್ವರ್ಸ್ ಅನ್ನ ಇಷ್ಟಂತ ಪ್ರೂವ್ ಮಾಡೋದಿದೆ ನಮಗೆ. ಓಕೆ, ಸೊ ಇದು ನಮಗೆ ಶೋ ಮಾಡಬೇಕಾಗಿದೆ. ಜಿ ಕಾಂಪೋಸಿಷನ್ ಆಫ್ ಎಫ್ ಇಸ್ ಇನ್ವರ್ಟಿಬಲ್ ವಿತ್ ಇಟ್ಸ್ ಇನ್ವರ್ಸ್ ಇಸ್ ದಿಸ್ ಮಚ್. ನಮಗೆ ಗೊತ್ತಿದೆ ಯಾವ ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಅಂತ ಹೇಳ್ತಾರೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ, ಇದು ನಿಮಗೆ ಗೊತ್ತಿರಬೇಕು. ಏನಾದರೂ ಎಫ್ ಸಪೋಸ್ ಎಫ್ ಅನ್ನೋದೊಂದು ಫಂಕ್ಷನ್ ಇದೆ, ಎಫ್ ಅನ್ನೋದೊಂದು ಗಿವನ್ ಫಂಕ್ಷನ್ ಇದೆ. ಈ ಎಫ್ ಅನ್ನೋದು ಇನ್ವರ್ಟಿಬಲ್ ಯಾವಾಗ ಆಗುತ್ತೆ ಅಥವಾ ಇನ್ವರ್ಟಿಬಲ್ ಅಂತ ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ, ಇಫ್ ದೇರ್ ಎಕ್ಸಿಸ್ಟ್ ಅನದರ್ ಫಂಕ್ಷನ್ ಜಿ ಸಚ್ ದ್ಯಾಟ್ ಜಿ ಕಾಂಪೋಸಿಷನ್ ಆಫ್ ಎಫ್ ಅನ್ನೋದು ಐ ಎಕ್ಸ್ ಆಗಿರಬೇಕು, ಆಮೇಲೆ ಎಫ್ ಕಾಂಪೋಸಿಷನ್ ಆಫ್ ಜಿ ಅನ್ನೋದು ಐ ವೈ ಆಗಿರೋದನ್ನು ನಿಮ್ಗೆ ಗೊತ್ತಿದೆ. ಇಫ್ ಎಫ್ ಈಸ್ ಅ ಫಂಕ್ಷನ್ ಫ್ರಾಮ್ ಎಕ್ಸ್ ಟು ವೈ ಅಥವಾ ಎ ಟು ಬಿ. ಓಕೆ, ಸೊ ಎಫ್ ಅನ್ನೋದೊಂದು ಫಂಕ್ಷನ್ ಇನ್ವರ್ಟಿಬಲ್ ಆಗಿರಬೇಕಾದ್ರೆ ದೇರ್ ಮಸ್ಟ್ ಎಕ್ಸಿಸ್ಟ್ ಅ ಫಂಕ್ಷನ್ ಜಿ ಸಚ್ ದ್ಯಾಟ್ ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ ಐ ಐಡೆಂಟಿಟಿ ಫಂಕ್ಷನ್, ಎಫ್ ಕಾಂಪೋಸಿಷನ್ ಜಿ ಈಸ್ ಆಲ್ಸೋ ಐಡೆಂಟಿಟಿ ಫಂಕ್ಷನ್. ಹಾಗೇನೆ ನೋಡಿ, ಈ ಫಂಕ್ಷನ್ ಅನ್ನು ನಮಗೆ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೆ ನೀವು ಯು ಹ್ಯಾವ್ ಟು ಸರ್ಚ್ ಫಾರ್ ಅ ನ್ಯೂ ಫಂಕ್ಷನ್ ಸಚ್ ದ್ಯಾಟ್ ಇದನ್ನ ಅದರ ಜೊತೆಗೆ ಕಾಂಪೋಸಿಟ್ ಮಾಡಿದ್ರೆ ಐಡೆಂಟಿಟಿ ಫಂಕ್ಷನ್ ಮಾಡಬೇಕು, ರಿವರ್ಸ್ ಮಾಡಿದಾಗಲೂ ಐಡೆಂಟಿಟಿ ಫಂಕ್ಷನ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಅವರೇ ಹೇಳಿದ್ದಾರೆ ಇಲ್ಲಿ ಏನು, ಇದರ ಇನ್ವರ್ಸ್ ಜಿ ಕಾಂಪೋಸಿಷನ್ ಆಫ್ ಎಫ್ ನ ಇನ್ವರ್ಸ್ ಇಷ್ಟಾಗಿರ್ಬೇಕಂತ ಹೇಳಿದ್ರೆ ಯು ಜಸ್ಟ್ ವೆರಿಫೈ ದಿಸ್ ರಿಸಲ್ಟ್.
ಓಕೆ. ಸೊ ಈ ಕಾಂಪೋಸಿಷನ್ಸನ್ನು ಕನ್ಸಿಡರ್ ಮಾಡಿ ಎರಡನ್ನು ನೀವು ಐಡೆಂಟಿಟಿ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಓಕೆ. ಸೊ ಇಲ್ಲಿ ಇದು ನಿಮ್ಮದು ಎಫ್ ಆಗಿರುತ್ತೆ, ಇದು ಜಿ ಕಾಂಪೋಸಿಷನ್ ಆಫ್ ಎಫ್, ಆಮೇಲೆ ಇದು ನಿಮ್ಮದು ಜಿ ಆಗಿರುತ್ತೆ ಇವಾಗ. ಓಕೆ. ಸೊ ಲೆಟ್ಸ್ ಹ್ಯಾವ್ ದಿಸ್. ಓಕೆ ನೋಡಿ, ಇವಾಗ ಏನು ಮಾಡೋಣ? ಸೊ ಕನ್ಸಿಡರ್, ಅದಕ್ಕೆ ಯಾವುದನ್ನು ಪ್ರೂವ್ ಮಾಡಿದ್ರೆ ಸಾಕು, ಇಟ್ ಈಸ್ ಇನಫ್ ಟು ಶೋ ದ್ಯಾಟ್ ಕಾಂಪೋಸಿಷನ್ ಆಫ್ ದಿಸ್ ಆ್ಯಂಡ್ ದಿಸ್ ಈಸ್ ಐಡೆಂಟಿಟಿ ಫಂಕ್ಷನ್, ಆಮೇಲೆ ಕಾಂಪೋಸಿಷನ್ ಆಫ್ ದಿಸ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಐಡೆಂಟಿಟಿ ಫಂಕ್ಷನ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಆವಾಗ ಏನಾನ ಆಗುತ್ತೆ, ದಿಸ್ ಈಸ್ ದಿ ಇನ್ವರ್ಸ್ ಆಫ್ ದಿಸ್ ಅಂತ ಗೊತ್ತಾಗುತ್ತೆ. ಓಕೆ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಏನು ಗಿವನ್ ಎಫ್ ಫ್ರಮ್ ಎಕ್ಸ್ ಟು ವೈ ಆ್ಯಂಡ್ ಜಿ ಫ್ರಮ್ ವೈ ಟು ಝೆಡ್ ಹೇಳಿದ್ದಾರೆ, ದೇ ಆರ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ದೇ ಆರ್ ಇನ್ವರ್ಟಿಬಲ್. ಸೊ ಇನ್ವರ್ಟಿಬಲ್ ಅಂತಂದರೆ ಇಫ್ ಎಫ್ ಈಸ್ ಇನ್ವರ್ಟಿಬಲ್ ಅಂದರೆ ಅದಕ್ಕೊಂದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ಸ್ ಇನ್ವರ್ಸ್ ಆಸ್ ಎಫ್ ಇನ್ವರ್ಸ್. ಅದೇ ಥರ ಜಿ ಇನ್ವರ್ಟಿಬಲ್ ಅಂತಂದರೆ ಅದಕ್ಕೊಂದು ಇನ್ವರ್ಸ್ ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ಸ್ ಇನ್ವರ್ಸ್ ಆಸ್ ಜಿ. ಓಕೆ. ಸೊ ದೇರ್ ಫಾರ್ ಇನ್ವರ್ಸ್ ಆಫ್ ಎಫ್ ಆ್ಯಂಡ್ ಜಿ ಎಕ್ಸಿಸ್ಟ್. ಯಾವ ಥರ ಅಂತಂದರೆ ಆಗಲೇ ಹೇಳಿದೆ, ಸಪೋಸ್ ಎಫ್ ಇನ್ವರ್ಸ್ ಅನ್ನೋದು ಇದರ ಇನ್ವರ್ಸ್ ಇದ್ದರೆ ಅವುಗಳ ಕಾಂಪೋಸಿಷನ್ ಏನಾಗಿರುತ್ತೆ, ಐ ಎಕ್ಸ್ ಆಗಿರುತ್ತೆ. ಅದೇ ಥರ ಎಫ್ ಕಾಂಪೋಸಿಷನ್ ಆಫ್ ಎಫ್ ಇನ್ವರ್ಸ್ ಅನ್ನೋದು ಐ ವೈ ಆಗಿರುತ್ತೆ. ಓಕೆ. ನಿಮಗೆ ಗೊತ್ತಿದೆ ನೋಡಿ, ಇದು ಜಿ ಏನಾದರೂ ಇನ್ವರ್ಸ್ ಆಗಿದ್ದರೆ, ಜಿ ಅನ್ನೋದು ಎಫ್ ಇನ್ವರ್ಸ್ ಆಗಿದ್ದರೆ ಜಿ ಕಾಂಪೋಸಿಷನ್ ಆಫ್ ಎಫ್ ಅನ್ನೋದು ಏನಾಗಿರುತ್ತೆ, ಐ ಎಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಎಫ್ ಇನ್ವರ್ಸ್ ಅನ್ನೋದು ಎಫ್ನ ಇನ್ವರ್ಸ್ ಆಗಿರೋದ್ರಿಂದ ದೇರ್ ಕಾಂಪೋಸಿಷನ್ ಆಲ್ಸೋ ಐ ಎಕ್ಸ್ ಅಂತ, ಅಷ್ಟೇ ಇದರ ಅರ್ಥ. ಓಕೆ. ಅದೇ ಥರ ಏನಾಗಿರುತ್ತೆ ನೋಡಿ, ಇದನ್ನು ರಿವರ್ಸ್ ಮಾಡಿದ್ರೆ ಎಫ್ ಕಾಂಪೋಸಿಷನ್ ಜಿ ಅನ್ನೋದು ಐ ವೈ ಆಗಿರುತ್ತೆ. ಅದೇ ಇಲ್ಲಿ ಜಿ ಅಂದ್ರೆ ಎಫ್ ಇನ್ವರ್ಸ್ ಅಂತ. ಅದೇ ಥರ ಜಿ ಅನ್ನೋದು ಇನ್ನೊಂದು ಸೆಪ್ರೇಟ್ ಫಂಕ್ಷನ್ ಇದೆ, ಇದಕ್ಕೂ ಒಂದು ಇನ್ವರ್ಸ್ ಇದೆ, ಅದರದ್ದು ಇನ್ವರ್ಸ್ ಅದು ಜಿ ಇನ್ವರ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಹಾಗಂದಾಗ ಜಿ ಇನ್ವರ್ಸ್ ಕಾಂಪೋಸಿಷನ್ ಜಿ ಇಸ್ ಐ ವೈ ಆ್ಯಂಡ್ ಜಿ ಕಾಂಪೋಸಿಷನ್ ಆಫ್ ಜಿ ಇನ್ವರ್ಸ್ ಇಸ್ ಐ ಝೆಡ್. ಇದು ಗೊತ್ತಿರಬೇಕು ನಿಮಗೆ. ಓಕೆ. ಸೊ ಇನ್ವರ್ಸ್ ಎಫ್ ಆ್ಯಂಡ್ ಜಿ ಆರ್ ಇನ್ವರ್ಟಿಬಲ್, ಸೊ ದೇರ್ ಇನ್ವರ್ಸ್ ಎಕ್ಸಿಸ್ಟ್ ಇನ್ ದಿಸ್ ಫ್ಯಾಷನ್. ಅದಕ್ಕೆ ಇವಾಗ ನಮಗೆ ಏನನ್ನು ಪ್ರೂವ್ ಮಾಡಂತ ಹೇಳಿದ್ದಾರೆ, ಜಿ ಕಾಂಪೋಸಿಷನ್ ಆಫ್ ಎಫ್ ಇಸ್ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಿದ್ದಾರೆ ವಿತ್ ಇಟ್ಸ್ ಇನ್ವರ್ಸ್ ದಿಸ್ ಅಂತ. ಅದಕ್ಕೆ ಈ ಕಾಂಪೋಸಿಷನನ್ನು ಕನ್ಸಿಡರ್ ಮಾಡಿ. ಈಗ ಕನ್ಸಿಡರ್ ದಿಸ್ ಕಾಂಪೋಸಿಷನ್. ಓಕೆ. ಸೊ ಇದಕ್ಕೆ ಆ ಫಸ್ಟ್ ಥೇರಮನ್ನು ಯೂಸ್ ಮಾಡಿ, ಥೇರಮ್ ಫಸ್ಟನ್ನು ಯೂಸ್ ಮಾಡೋಣ. ಸೊ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಆಫ್ ಜಿ ಇನ್ವರ್ಸ್, ಇದನ್ನು ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಆಫ್ ಎಫ್ ಜಿ ಎಚ್ ಎಲ್ಲ ಮೊದಲನೇ ಥೇರಮ್ ಹೇಳಿದಲ್ಲ ಅದೇ. ಸೊ ನೀವು ಬೇಕಂದರೆ ಇದು ಎಚ್ ಜಿ ಎಫ್ ಅಂತ ತೊಗೊಳ್ಳಿ, ಇದೇ ನೀವು ಎಚ್ ಅಂತ ತೊಗೊಂಡ್ರೆ ಆಯಿತು. ಓಕೆ. ಸೊ ಎಚ್ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆದಂಗೆ ಆಯಿತು. ಸೊ ಇವಾಗ ಮತ್ತೆ ಇವುಗಳ ಮಧ್ಯೆ ಕಾಂಪೋಸಿಷನ್ ಮೊದಲನೇ ಥರ ಮತ್ತೆ ಯೂಸ್ ಮಾಡಿ. ಓಕೆ. ಸೊ ನಿಮಗೆ ಇದು ಎಚ್, ಇದು ಜಿ, ಇದು ಎಫ್ ಅಂತ ತೊಗೊಳ್ಬೋದು. ಸೊ ಹೌ ಯು ರೈಟ್ ಎಫ್ ಇನ್ವರ್ಸ್ ಆಫ್ ಕಾಂಪೋಸಿಷನ್ ಆಫ್ ಜಿ ಇನ್ವರ್ಸ್ ಕಾಂಪೋಸಿಷನ್ ಜಿ, ಇದು ಕಾಂಪೋಸಿಷನ್ ಆಫ್ ಎಫ್ ಆ್ಯಸ್ ಇಟ್ ಈಸ್. ಓಕೆ. ನಾ ಹಿಂದೆ ಹೇಳಿದೆ ಜಿ ಇನ್ವರ್ಸ್ ಕಾಂಪೋಸಿಷನ್ ಆಫ್ ಜಿ ಅಂದರೆ ಏನಾಗುತ್ತೆ ಅಂತಂದರೆ ಇಟ್ ಬಿಕಮ್ಸ್ ಐ ವೈ. ಓಕೆ. ಸೊ ಆ್ಯಂಡ್ ದಿಸ್ ಆ್ಯಸ್ ಇಟ್ ಈಸ್. ಇವಾಗ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಆಫ್ ಎನಿ ಐಡೆಂಟಿಟಿ ಫಂಕ್ಷನ್ ಈಸ್ ಎಫ್ ಇನ್ವರ್ಸ್. ಓಕೆ. ಕಾಂಪೋಸಿಷನ್ ಆಫ್ ಎನಿ ಫಂಕ್ಷನ್ ವಿತ್ ಐಡೆಂಟಿಟಿ ಫಂಕ್ಷನ್ ಈಸ್ ಫಂಕ್ಷನ್ ಇಟ್ ಸೆಲ್ಫ್. ಸೊ ಇದಕ್ಕೆ ಏನಾಗುತ್ತೆ, ಎಫ್ ಇನ್ವರ್ಸ್ ಆಗುತ್ತೆ, ಇದು ಕಾಂಪೋಸಿಷನ್ ಆಫ್ ವೈ ಉಳಿಯುತ್ತೆ. ಸೊ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಆಫ್ ಎಫ್ ಈಸ್ ಐ ಎಕ್ಸ್. ಓಕೆ. ಸೊ ಅದೇ ಥರ ನಾವೇನು ಮಾಡೋಣ, ರಿವರ್ಸ್ ಮಾಡಿ ನೋಡೋಣ ಇದನ್ನು. ಸೊ ಕನ್ಸಿಡರ್ ದಿಸ್ ಜಿ ಕಾಂಪೋಸಿಷನ್ ಆಫ್ ಎಫ್ ಕಾಂಪೋಸಿಷನ್ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಆಫ್ ಜಿ ಇನ್ವರ್ಸ್. ಮತ್ತೆ ಥಿಯರಮ್ ನಂಬರ್ ಮೊದಲನೇದು ಹಾಕಿ. ಸೊ ಏನಾಗುತ್ತೆ, ಇದನ್ನು ಎಫ್ ಇನ್ವರ್ಸ್ ಇದ್ರ ಒಳಗೆ ಜೊತೆ ತಗೊಳ್ಳಿ, ಇದನ್ನು ಹಾಗೆ ಇಡಿ ಕಾಂಪೋಸಿಷನ್ ಜಿ ಇನ್ವರ್ಸ್. ಓಕೆ. ಇದ್ರ ಮಧ್ಯೆ ಮತ್ತೆ ಥಿಯರಮ್ ನಂಬರ್ 1 ಹಾಕಿ ಇವೆರಡನ್ನು ಗ್ರೂಪ್ ಮಾಡಿ, ಎಫ್ ಕಾಂಪೋಸಿಷನ್ ಆಫ್ ಎಫ್ ಇನ್ವರ್ಸ್. ಬಾಕಿ ಎಲ್ಲ ಸೇಮ್. ಇದೇನಾಗುತ್ತೆ ಈಗ, ದಿಸ್ ಬಿಕಮ್ಸ್ ಐ ವೈ. ಓಕೆ. ಸೊ ದಿಸ್ ಇಸ್ ಯುವರ್ ಐ ವೈ. ಲೆಟ್ ಮಿ ರೈಟ್ ದ್ಯಾಟ್. ಓಕೆ. and this as it is. Now again G composition of identity function is G itself. ಅದಕ್ಕೆ G composition of I is G itself. So you will get G composition of G inverse. So G composition of G inverse is I X. So identity function ಆಯಿತು. So you can conclude that
this is inverse of this or this is inverse of this ಅಂತ ನೀವು ಕನ್ಕ್ಲೂಡ್ ಮಾಡಬಹುದು. Okay, so by the definition of your invertible functions, so hence this is inverse of this or G composition of f is invertible with its inverse this. Okay, so ಈ ರೀತಿ ನೀವು ಇದನ್ನ ಪ್ರೂವ್ ಮಾಡಬಹುದು. ಓಕೆ, ಸೊ ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ನೋಡಿ. ಲೆಟ್ s is equals to 1 to 3 determine whether the function f from s to s defined below have inverses. Find inverse if it exists. ಕೆಲವು ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ 3 ಫಂಕ್ಷನ್ಸ್ ಕೊಟ್ಟಿದ್ದಾರೆ ಈ ಸೆಟ್ ಮೇಲೆ. ಇವುಗಳಲ್ಲಿ ಯಾವುದು ಇನ್ವರ್ಟಿಬಲ್ ಆಗಿದೆ, ಸಪೋಸ್ ಇನ್ವರ್ಟಿಬಲ್ ಆಗಿದ್ರೆ ಇನ್ವರ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೋಡೋಣ. ಇದು ಮೊದಲನೇ ಫಂಕ್ಷನ್ ಎಫ್ ಫ್ರಮ್ 1 to 1, ದಟ್ ಇಸ್ 1, 1, 2, 2, 3, 3. ಸೊ ಇದನ್ನು ನೀವು ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎಸ್ ಟು ಎಸ್, ಎಸ್ ಅಲ್ಲಿ 1 to 3 ಇದೆ. ಇದನ್ನು ಏರೋ ಡಯಾಗ್ರಾಮ್ ಹಾಕಿದ್ರೆ ನೋಡಿ, ಇಲ್ಲೇನು ಗೊತ್ತಾಗುತ್ತೆ ನಿಮಗೆ, 1 ದ ಇಮೇಜ್ 1, 2 ದ ಇಮೇಜ್ 2, 3 ದ ಇಮೇಜ್ 3. ಓಕೆ, ಸೊ ಕ್ಲಿಯರ್ಲಿ distinct elements of this domain have distinct images in codomain. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬೇರೆ ಬೇರೆ ಎಲಿಮೆಂಟ್ಗಳಲ್ಲಿ ಬೇರೆ ಬೇರೆ ಇಮೇಜಸ್ ಇರೋದ್ರಿಂದ ಇದು 1, 1 ಆಗಿದೆ. ಅದೇ ಥರ ಈ ಕೋಡೊಮೇನಲ್ಲಿ ಯಾವುದೂ ಎಲಿಮೆಂಟು ಖಾಲಿ ಇಲ್ಲ, ಅಂದರೆ ಎಲ್ಲವೂ ಏನಾಗಿದೆ, ಇಮೇಜ್ ಆಗಿ ಕಾಣ್ತಾ ಇದೆ. ಅಂದರೆ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಕೋಡೊಮೇನ್ ಹ್ಯಾಸ್ ಸಮ್ ಪ್ರೀ ಇಮೇಜಸ್ ಇಂತ ಇಲ್ಲಿ ಡೊಮೇನಲ್ಲಿ. ಅದಕ್ಕೆ ಇದು 1, 1 on 2 ಆಗಿರೋದ್ರಿಂದ ಇಟ್ ಈಸ್ ಇನ್ವರ್ಟಿಬಲ್. ಓಕೆ, ಸೊ ಎಫ್ ಈಸ್ 1, 1 and on 2, ಸೊ ದಟ್ ಎಫ್ ಈಸ್ ಇನ್ವರ್ಟಿಬಲ್ ವಿತ್ ಇಟ್ಸ್ ಇನ್ವರ್ಸ್ ಇಟ್ ಸೆಲ್ಫ್ ಎಫ್. ಇದರ ಇನ್ವರ್ಸ್ ಏನಾಗುತ್ತೆ, ಎಫ್ ಆಗುತ್ತೆ. ಅಂದರೆ ನೀವು ಈ ಕಡೆ ನೀವು ಕನ್ಸ್ಟ್ರಕ್ಷನ್ನ ಬರೆದ್ರೆ ಅಥವಾ 1 ದ ಇಮೇಜ್ ಏನಾಗುತ್ತೆ ಅಂತ ಬರೆದ್ರೆ 1 ದ ಇಮೇಜ್ 1, 2 ದ ಇಮೇಜ್ 2, 3 ದ ಇಮೇಜ್ 3ನೇ ಬರುತ್ತೆ. ಸೊ ಅದಕ್ಕೆ ಇಟ್ ಈಸ್ 1, 1 on 2, ಹೆನ್ಸ್ ಇಟ್ ಈಸ್ ಇನ್ವರ್ಟಿಬಲ್ ವಿತ್ ಇಟ್ಸ್ ಇನ್ವರ್ಸ್ ಎಫ್ ಇಟ್ ಸೆಲ್ಫ್. ಹಾಗೆಯೇ ಇದೊಂದು ಎಕ್ಸಾಂಪಲ್ ನೋಡಿ. ಈಗ ಸೆಕೆಂಡ್ ಎಕ್ಸಾಂಪಲ್ ಏನು ಹೇಳಿದ್ದಾರೆ, ಎಫ್ ಈಸ್ 1, 2, 2, 1, 3, 1 ಅಂತ ಆರ್ಡರ್ಡ್ ಪೇರ್ಸಲ್ಲಿ ಕೊಟ್ಟಿದ್ದಾರೆ. ಏರೋ ಡಯಾಗ್ರಾಮ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ದಿಸ್ ಇಸ್ ನಾಟ್ 1, 1. ಯಾಕೆ ಹೇಳಿ, 1 ದ ಇಮೇಜು 1 ಇದೆ, 2 ದ ಇಮೇಜು 1 ಇರೋದ್ರಿಂದ ಇಟ್ ಈಸ್ ನಾಟ್ 1, 1, ಹೆನ್ಸ್ ಇಟ್ ಈಸ್ ನಾಟ್ ಇನ್ವರ್ಟಿಬಲ್ ಅಂತ ಹೇಳ್ಬೋದು. ಓಕೆ, ಸೊ ಎಫ್ ಈಸ್ ನಾಟ್ 1, 1. ಸೊ ಎಫ್ ಈಸ್ ನಾಟ್ ಇನ್ವರ್ಟಿಬಲ್. ಸೊ ಇನ್ವರ್ಸ್ ಬರೆಯುವ ಸಂದರ್ಭ ಬರೋದೇ ಇಲ್ಲ. ಓಕೆ, ಸೊ ಅದೇ ಥರ ಮೂರನೇ ಕ್ವಶನ್ ನೋಡಿ. ಈಗ ಎಫ್ ಈಸ್ ಗಿವನ್ ಆಸ್ 1, 3, 3, 2, 2, 1 ಅಂತ ಕೊಟ್ಟಿದ್ದಾರೆ. ಏರೋ ಡಯಾಗ್ರಾಮ್ ಹಾಕಿ ಗೊತ್ತಾಗುತ್ತೆ ನಿಮಗೆ. 1 ದ ಇಮೇಜು 3 ಕೊಟ್ಟಿದ್ದಾರೆ, 3 ದ ಇಮೇಜು 2 ಕೊಟ್ಟಿದ್ದಾರೆ, 2 ದ ಇಮೇಜ್ 1 ಕೊಟ್ಟಿದ್ದಾರೆ. ಕ್ಲಿಯರ್ಲಿ ಗೊತ್ತಾಗುತ್ತೆ ಇಲ್ಲಿ ಎವ್ರಿ ಎಲಿಮೆಂಟ್ ಆಫ್ ಡೊಮೇನ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಕೋಡೊಮೇನ್. ಅದಕ್ಕೆ ಇದು 1, 1 ಆಗಿದೆ. ಅದೇ ಥರ ಕೋಡೊಮೇನಲ್ಲಿ ಯಾವುದೇ ಎಲಿಮೆಂಟ್ ಖಾಲಿ ಇಲ್ಲ, ಎಲ್ಲವೂ ಇಮೇಜ್ ಆಗಿ ಕಾಣ್ತಾ ಇದ್ದಾವೆ. ಸೊ ದಿಸ್ ಈಸ್ ಆನ್ ಟು ಆಸ್ ವೆಲ್. ಅದಕ್ಕೆ ದಿಸ್ ಈಸ್ ಇನ್ವರ್ಟಿಬಲ್. ಸೊ ಇನ್ವರ್ಸ್ ಅಂತಂದರೆ ರಿವರ್ಸ್ ವೇನಲ್ಲಿ ಬರೀರಿ. 1 ದ ಇಮೇಜ್ 2, 2 ದ ಇಮೇಜ್ 3, 3 ದ ಇಮೇಜ್ 1 ಅಂತ. ಓಕೆ, ಸೊ ಎಫ್ ಈಸ್ 1, 1 and on 2, hence ಎಫ್ ಈಸ್ ಇನ್ವರ್ಟಿಬಲ್. ಇಟ್ಸ್ ಇನ್ವರ್ಸ್ ಈಸ್ just reverse the ordered pairs. So this is all about some examples on invertible functions and theorems. So thanks for watching. So ಇಷ್ಟ ಆದರೆ ಲೈಕ್ ಮಾಡಿ, ಸೊ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ನಾವು ಮತ್ತೆ ಸಿಗುವ ಒಂದು ಹೊಸ ಕಾನ್ಸೆಪ್ಟ್, ದಟ್ ಈಸ್ ಸಮಥಿಂಗ್ ಬೈನರಿ ಆಪರೇಷನ್ಸ್. ಓಕೆ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.